ಹಾಯ್ ಸ್ನೇಹಿತರೆ, ಗಸಗಸೆ ಪಾಯಸ ಯಾವ ಥರ ಮಾಡೋಣ ಅಂತ ನೋಡೋಣ. ಭಾಳ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಗಸಗಸೆ ಪಾಯಸ ಮಾಡ್ಬೋದು. ಮೊದಲಿಗೆ ಕೊಬ್ಬರಿನ ಒಂದು ಜಾರ್ಗೆ ನಾವು ಸಣ್ಣ ಸಣ್ಣಗೆ ಹೆಚ್ಚಾಕೊಂಡು ರೆಡಿ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಅಕ್ಕಿನ ಬಿಸಿ ಮಾಡ್ಕೋಬೇಕು. ಬೆಚ್ಚಗೆ ಮಾಡಿಕೊಂಡ್ರೆ ಘಮ ಘಮ ಅಂತ ಚೆನ್ನಾಗಿರುತ್ತೆ. ಹಂಗೆ ಅಕ್ಕಿನ ಒಂಚೂರು ಬಿಸಿ ಮಾಡ್ಕೊತಾ ಇದ್ದಂಗೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಇದ್ದರೆ ಪಿಸ್ತಾ, ಬಾದಾಮಿ, ದ್ರಾಕ್ಷಿ ಬೇಡ, ಬಾದಾಮಿ, ಪಿಸ್ತಾ, ಗೋಡಂಬಿನ ಹಾಕ್ಕೊಂಡು ಅದಕ್ಕೊಂದೆರಡು ಏಲಕ್ಕಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ಯಾಕಂದರೆ ಚೂರು ಹಸಸ್ಕೋದ್ರೆ ಸಾಕದು, ಹಸಸ್ಕೋದ್ರೆ ಚೆನ್ನಾಗಿರುತ್ತೆ. ಹುರ್ಕೊಂಡು ಆ ನಂತರ ಅದೇ ಬಾಣಲಿಗೆ ನಾವು ಶಾವಿಗೆನ ಹುರ್ಕೋಬೇಕು. ಈ ಪಾಯಸನ 2 ಥರ ಮಾಡ್ಬೋದು ಸ್ನೇಹಿತರೆ. ಒಂದು ಹಾಗೆ ಲೋಟದಲ್ಲಿ ಕುಡಿಬೋದು ಶಾವಿಗೆ ಇಲ್ದಂಗೆ, ಇನ್ನೊಂದು ಶಾವಿಗೆ ಪಾಯಸ ಥರನೂ ಸಹ ನಾವು ಮಾಡ್ಕೋಬೋದು. ಮಾಡೋ ಮೆಥಡ್ ಮಾತ್ರ ಭಾಳ ಸಿಂಪಲಾಗೇ ಇದೆ. ಈ ಥರ ನಾವು ಏನೊಂದು ಅಕ್ಕಿ, ಗಸಗಸೆ ಮತ್ತು ಶಾವಿಗೆ ಎಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡು ಒಂದು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡಾದಮೇಲೆ ನಾವು ಒಂದು ಅದೇ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಈ ಸಕ್ಕರೆ ತುಂಬ ಜನ ಶುಗರ್ ಇರೋದ್ರಿಂದ ಗಸಗಸೆ ಪಾಯಸನ ಕುಡಿಯಲ್ಲ ಅಂತಾರೆ. ಹಂಗಾಗಿ ಬೆಲ್ಲನ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀವಿ. ಬೇಕು ಅನ್ನೋರು ಕೆಂಪು ಸಕ್ಕರೆನ ಅದಕ್ಕೊಳಿಗೆ ಒಂಚೂರು ಹಾಕ್ಕೋಬೋದು. ಭಾಳ ಟೇಸ್ಟ್ ಕೊಡುತ್ತೆ, ಭಾಳ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಬೆಲ್ಲನೇ ಬೇಡ ಅಂದರೆ ಬರೀ ಕೆಂಪು ಸಕ್ಕರೆಯಿಂದನೂ ನಾವು ಗಸಗಸೆ ಪಾಯಸನ ಮಾಡ್ಕೋಬೋದು. ನೋಡಿ, ಸಪ್ರೇಟಾಗಿ ನನಗೆ ಗಸಗಸೆನ ಇಲ್ಲಿ ಒಂಚೂರು ಬೆಚ್ಚಗೆ ಹುರ್ಕೋಬೇಕು, ಜಾಸ್ತಿ ಸೀಸಬಾರ್ದು. ಆನಂತರ ಏನು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ನಾವು ಒಂದು ಕಡೆ ರುಬ್ಬಕ್ಕೆ ಇಟ್ಕೊಳ್ತಾ ಇದ್ದಂಗೆ ಈ ಬೆಲ್ಲನ ಒಂದು ಕರಗಕ್ಕೆ ಅಂದ್ಬಿಟ್ಟು ಸಪ್ರೇಟ್ ನಾವು ಶಾವಿಗೆ ಹುರ್ಕೊಂಡಿರ್ತೀವಲ್ಲ ಅದೇ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕನಗ ತಕ್ಕ ಬಿಡಬೇಕು. ಭಾಳ ಒಂದು ರುಚಿಯಾಗಿರುತ್ತೆ ನೋಡಿ. ಕೊಬ್ಬರಿ, ಬಾದಾಮಿ, ಗೋಡಂಬಿ, ಗಸಗಸೆ, ಒಂಚೂರು ಅಕ್ಕಿ ಎಲ್ಲ ಒಂದು ಜಾರೊಳಗೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ನಾವು ರೆಡಿ ಮಾಡಿಕೊಂಡು ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಈ ಕಡೆ ಬೆಲ್ಲ ಕರಗ್ತಾ ಇರುತ್ತೆ. ರುಬ್ಕೊಳ್ಳೋಣ, ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ. ನುಣ್ಣಗೆ ರುಬ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಯಾಕಂದರೆ ಗಂಧ ಥರ ಬರಬೇಕು ರುಬ್ಬೋದು. ನಾವು ಕುಡಿದ್ರೇನೂ ಒಂಚೂರು ಪೀಸು ಗಂಟಲ್ಲಿ ನಮಗೆ ಸಿಗಾಕೊಳ್ಳೋದಿಲ್ಲ, ಅಷ್ಟು ನುಣ್ಣಗೆ ರುಬ್ಬಬೇಕು. ರುಬ್ತಾ ಇದ್ದಂಗೆ ಕೆಲವರೆಲ್ಲ ಬಾಣ್ತಿರ್ಗೂ ಸಹ ಗಸಗಸೆ ಪಾಯಸನ ಕೊಡ್ತಾರೆ, ಅದಕ್ಕೆ ಶಾವಿಗೆ ಹಾಕಿರೋದಿಲ್ಲ, ಹಂಗೆ ಕುಡಿತಾರೆ. ಮತ್ತು ತಂಪಾಗಲಿ ಅಂತಲೂ ಸಹ ಈ ಗಸಗಸೆ ಪಾಯಸನ ಕುಡಿತಾರೆ. ಮತ್ತು ನಿದ್ದೆನೇ ಬರೋಲ್ಲ ನಮಗೆ ಭಾಳ ದಿವಸದಿಂದ ಅಂತ ಅನ್ನೋರು ಗಸಗಸೆ ಪಾಯಸ ಕುಡಿದ್ಬಿಟ್ರೆ ಸೂಪರಾಗಿ ನಿದ್ದೆನೂ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಭಾಳ ತಂಪು ಆಗಿರುತ್ತೆ. ಆದರೆ ಈಗೆಲ್ಲ ಸ್ವಲ್ಪ ಶುಗರ್ಗಳು ಜಾಸ್ತಿ ಇರೋದ್ರಿಂದ ಸಕ್ಕರೆನ ಕಡಿಮೆ ಮಾಡಿ ಬೆಲ್ಲ ಹಾಕೋದ್ರಿಂದನೂ ಭಾಳ ಒಂದು ರುಚಿ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿ ನೋಡಿ. ಬೇಕು ಅಂದರೆ ಆಪ್ಷನಲ್ಲಿ ಕೆಂಪು ಸಕ್ಕರೆ ಹಾಕ್ಕೋಬೋದು ಒಂಚೂರು, ಇಲ್ಲ ಅಂತ ಅಂದರೆ ಬರೀ ಬೆಲ್ಲದಲ್ಲೂ ಮಾಡ್ಬೋದು, ಇಲ್ಲ ಬರೀ ಕೆಂಪು ಸಕ್ಕರೆಯಲ್ಲೂ ಸಹ ಈ ಒಂದನ್ನು ಮಾಡ್ಬೋದು. ನಾನು ಬೆಲ್ಲದ ಜೊತೆ ಒಂದೇ ಒಂದು ಕಲ್ಲು ಕೆಂಪು ಸಕ್ಕರೆನ ಹಾಕಿದ್ದೀನಿ ಸ್ನೇಹಿತರೆ. ಅದೆಲ್ಲ ಚೆನ್ನಾಗಿ ಮರಳಬೇಕು, ಮಳ್ಳಿ ಅದು ಏನೋ ಒಂದು ಬೆಲ್ಲ ಆಗ್ಬೋದು, ಕಲ್ಲು ಸಕ್ಕರೆ ಅದೆಲ್ಲ ಕನಕ್ತಾ ಇದ್ದಂಗೆ ಏನು ನಾವು ರುಬ್ಕೊಂಡಿದ್ದೀವಲ್ಲ ಆ ಹಾಲನ್ನ ಅದರೊಳಗೆ ಕುಯ್ತಾ ತಿರುಗಿಸ್ತಾ ಬರಬೇಕು. ತಿರುಗಿಸ್ತಾ ಬರ್ತಾ ಇದ್ದಂಗೆ ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಅದನ್ನು ಒಂದು ಹದ ನೋಡ್ಕೋಬೇಕು. ನೀರು ಹಾಕ್ಬಿಟ್ಟು ಕಾಯಿ ಏನು ರುಬ್ಬಿರ್ತೀವಲ್ಲ ಅದರೊಳಗಡೆಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹದ ನೋಡ್ಕೋಬೋದು. ನಾವು ಕುಡಿಯೋಕ್ಕೆ ಎಷ್ಟರ ಮಟ್ಟಿಗೆ ಇರ್ಬೋದು. ತೀರ ಗಟ್ಟಿಯಾದ್ರೂ ಗಸಗಸೆ ಹಾಲು ಕುಡಿಯೋಕ್ಕಾಗೋದಿಲ್ಲ. ಸ್ವಲ್ಪ ತೆಳ್ಳಗೆ ಇದ್ರಷ್ಟು ಭಾಳ ಟೇಸ್ಟಾಗಿರುತ್ತೆ. ಸೊ ಹಂಗಾಗಿ ಒಂದು ಹದ ಬರ್ತಿದ್ದಂಗೆ ನಾವು ಒಂದು ಗ್ಲಾಸಿಗೆ ತೊಗೊಂಡು ನೋಡಿರಿ ಈ ಥರ ಇರಬೇಕು ಕುಡಿಯೋಕ್ಕೆ. ಏನು ನಾವು ರುಬ್ಬಿರ್ತೀವಲ್ಲ ಆ ಕಾಯಿ ಹಾಲಿಗಿಂತ ಒಂಚೂರು ತೆಳ್ಳಗಿರಬೇಕು. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಕುಡಿತೀವಿ. ನಮಗೆ ಶಾವಿಗೆ ಹಾಕೋದು ಬೇಡ ಅಂದರೆ ಮಸ್ತಾಗಿರ್ತದೆ. ಯಾಕಂದರೆ ಇದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ಏನು ಒಂದು ಗಸಗಸೆ ಹಾಕಿರೋದೇ ಮೇಯ್ನು. ಅದನ್ನು ಹಾಲನ್ನ ಅಲ್ಲಿ ಎತ್ತಿಟ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಅದಕ್ಕೆ ಶಾವಿಗೆನ ಆ್ಯಡ್ ಮಾಡ್ಕೋಬೋದು. ಇದನ್ನು ಮಾತ್ರ ನಾನು ಹಾಕಿರೋ ಐಟಮ್ನ ಹಾಕ್ಬಿಟ್ಟು ಪಾಯಸ ಮಾಡಿ ನೋಡಿ ಸ್ನೇಹಿತರೆ, ಹೆಂಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಇದನ್ನು ಬಟ್ಲಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಗ್ಲಾಸ್ ಬಿಟ್ಟಿದ್ದೀನಿ. ನಾವು ಶಾವಿಗೆ ಹಾಕಿರೋದು ಬೇಡ ಅನ್ನೋರು ನೋಡಿರಿ ಇದೇ ಗಸಗಸೆ ಹಾಲು ಸಿಂಪಲಾಗಿ ಸರಳವಾಗಿ ಮಾಡ್ಕೊಳ್ಳಿ ಒಂದೊಂದು ದಿನ. ಮತ್ತು ಒಂದು ಬೌಲಲ್ಲಿ ಸಪ್ರೇಟಾಗಿ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ತಿನ್ನೋಕ್ಕೆ ಸಿಗ್ತಾಯಿದ್ರೆ ಬಾಯಿಗೆ ಮಸ್ತಾಗಿರುತ್ತೆ ಸ್ನೇಹಿತರೆ. ಅದನ್ನು ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು. ಒಂದು ಸ್ವಲ್ಪ ಕೆಂಪಾಳ ಉರಿಬೇಕು. ಉರಿತಿದ್ರೆ ಘಮ 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 ಅನ್ನುತ್ತೆ.
ಆ ಹುರಿದ ನಂತರ ನೀವು ಪಾಯಸಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ಏನು ಕುಡಿಯೋಕ್ಕೆ ಅಂತ ಸಪ್ರೇಟಾಗಿ ಎತ್ತಿಕೊಂಡಿರ್ತೀರಲ್ಲ ಅದಕ್ಕೂ ಸಹ ನೀವು ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ನಿದ್ದೆ ಬರೋದಿಲ್ಲ ಅನಿಸುತ್ತೆ ಮತ್ತು ಬಾಯಿ ರುಚಿ ಬೇಕು ಅನ್ನೋರು, ಬಾಣಂತಿಯರು ಎಲ್ಲ ಸಹ ಈ ಗಸಗಸೆ ಹಾಲನ್ನ ಕೊಡ್ತಾರೆ. ಹಾಗಾಗಿ ಇದನ್ನು ನಾನು ಭಾಳ ಸಿಂಪಲ್ಲಾಗಿ ಸರಳವಾಗಿ 10 ನಿಮಿಷದಲ್ಲೂ ಮಾಡ್ಬೋದು. ಮತ್ತು ಶುಗರ್ ಇಲ್ದೇ ಬೆಲ್ಲನೂ ಹಾಕ್ಬೋದು. ಬೆಲ್ಲ ಬೇಡ ಅನ್ನೋರು ಶುಗರು ಹಾಕ್ಕೋಬೋದು. ಸ್ನೇಹಿತರೆ, ಎಲ್ಲ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗಸಗಸೆ ಹಾಲು ಮಾತ್ರ ಕುಡಿದ್ಬಿಟ್ರೆ ಎದ್ದೊಳಕ್ಕೆ ಆಗೋದಿಲ್ಲ, ಅಷ್ಟು ಮಸ್ತಾಗಿದೆ. ನೀವು ತಪ್ಪದೆ ಟ್ರೈ ಮಾಡಿ. ಯಾರನ್ನ ಗೆಸ್ಟ್ ಬಂದಾಗ 10 ನಿಮಿಷದಲ್ಲಿ ಈ ಪಾಯಸನ ರೆಡಿ ಮಾಡ್ಬೋದು. ಶಾವಿಗೆ ಬೇಡ ಅಂದವ್ರಿಗೆ ಬರೀ ಹಾಲು ಕೊಡ್ಬೋದು. ಇಲ್ಲ ನಮಗೆ ಶಾವಿಗೆ ಪಾಯಸನೇ ಬೇಕು ಅನ್ನೋರಿಗೆ ನಾವು ಏನು ಈ ಗಸಗಸೆ ಹಾಲು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಹಾಲಿಗೆ ಶಾವಿಗೆ ಹಾಕೋದ್ರಿಂದ ಶಾವಿಗೆ ಪಾಯಸ ಮತ್ತು ಶಾವಿಗೆ ಹಾಲು 2 in 1 ನಾವು ರೆಡಿ ಮಾಡ್ಬೋದು ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿ, ಭಾಳ ಸರಳವಾಗಿ, ಆದರೆ ಹೆಚ್ಚಿಗೆ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹರಿ ಓಂ.